ನಾಗಮಂಗಲದ ಕೋಮು ಗಲಭೆಗೆ ಹಾಗಿದ್ರೆ ಕೇರಳದ ಲಿಂಕ್ ಇದೆಯಾ? ಕೇರಳ ಮುಸ್ಲಿಮರಿಗೆ ನಾಗಮಂಗಲದಲ್ಲಿ ಏನ್ ಕೆಲಸ ಅಂತ ಕಾಂಗ್ರೆಸ್ ವಿರುದ್ಧ ಅಶ್ವಥ್ ನಾರಾಯಣ್ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗಲ್ಲ, ನಾಗಮಂಗಲ ಪ್ರಕರಣ ಎನ್ಐಎ ತನಿಖೆ ಕೊಡಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ಎಫ್ಐಆರ್ನಲ್ಲೇ ಇಬ್ಬರು ಕೇರಳ ಮೂಲದವರಿರೋದು ಪತ್ತೆಯಾಗಿದೆ. ಕೇರಳ ಮುಸ್ಲಿಂ ಯುವಕರು ಎಸ್ಡಿಪಿಐ ಪಿಎಫ್ಐ ಸಂಘಟನೆಯರು ತುಷ್ಟೀಕರಣದ ರಾಜಕೀಯ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್. ಒಂದು ಆರೋಪ ಪಟ್ಟಿಯಲ್ಲಿ ಏನು ಎಫ್ಐಆರ್ ಆಗಿರೋದ್ರಲ್ಲಿ ವಿಶೇಷವಾಗಿ ಎತ್ಕೊಂಡಿರೋದು ಇಬ್ಬರು ಕೇರಳ ಮೂಲದವರು. ಅವರೇನು ಎಸ್ಡಿಪಿಐ ಅವರು ಅನ್ನುವಂಥ ಅನುಮಾನ ಇದೆ. ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿರೋದು ಕೇರಳ ಆ ಮುಸಲ್ಮಾನರು ನಾಗಮಂಗಲದಲ್ಲಿ ಏನು ಕೆಲಸ ಅವರಿಗೆ, ಅದು ಯಾಕೆಂದ್ರೆ ಇದು ಪ್ರೀಮಿಡಿಯೇಟೆಡ್ ಪ್ರೀ ಪ್ಲಾನ್ಡ್ ಅಂತ ಏನ್ ಹೇಳ್ತಿದ್ವಲ್ಲ, ಈ ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ರು ಕೇರಳ ಈ ಎಸ್ಡಿಪಿಐ ಸದಸ್ಯರು ಅನ್ನುವಂಥದ್ದು ಎತ್ಕೊಳ್ತಿದೆ, ಆಪಾದನೆ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ. ಹಾಗಾಗಿ ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನ ವಹಿಸಬೇಕಾಗುತ್ತೆ, ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸುವಂಥದ್ದಾಗಬೇಕಾಗುತ್ತೆ ಅನ್ನುವಂಥ ನಮ್ಮ ಒತ್ತಾಯ. ಒಂದು ಆರೋಪ ಪಟ್ಟಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.